ಹೋಗ್ತಾರೆ ನೀನು ಬಿಟ್ಟಲ್ಲಿ ಏನು ಮಾಡಲ್ಲ ನಾನು ವರ್ಷ ಬರ್ತೀನಿ ನಾನು ಅವ್ರಿಗೆ ಹೋಗ್ಬಿಟ್ಟು ಕಾಣ್ತೈತೆ ದೇವಸ್ಥಾನ ತೋರಿಸ್ಕೊಂಡು ಸೊ ಅಲ್ಲಿ ಅಟ್ಟಿಲಕ್ಕಮ್ಮ ದೇವಸ್ಥಾನ ನೋಡಿಕೊಂಡು ಜಲಗೇರಮ್ಮ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಅಜ್ಜಿ. ಸೊ ವ್ಲಾಗ್ ಮಾಡ್ಕೋತಾ ಇದ್ದೀವಿ. ದರ್ಶನ ಚೆನ್ನಾಗೈತೆ ಅಜ್ಜಿ. ಅಲ್ಲಿ ನೋಡ್ಕೊಂಡು ಆ ತಾಯಿನ ಇಲ್ಲಿಗೆ ಬಂದಿದ್ದೀವಿ. ಜಲಗೇರಮ್ಮನ ಹತ್ರ ಈ ಅಮ್ಮ ಸೇವೆ ಮಾಡಿದ್ದಾಯಿತು. ಇಲ್ಲಿ ತುಂಬ ವರ್ಷದಿಂದ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಸೊ ದೇವಸ್ಥಾನ ತುಂಬ ವರ್ಷ ಆಗಿದೆ ಅಂತ ಹೇಳ್ತಾರೆ. ಜನ ಡೆವಲಪ್ ಮಾಡಿ ಇಲ್ಲೊಂದು ದೊಡ್ಡದಾಗಿ ಇದು ಮಾಡ್ಕೊಂಡಿದ್ದಾರೆ. ದೊಡ್ಡಮ್ಮ ಚಿಕ್ಕಮ್ಮ ಜಲಗೀರಮ್ಮ ಇಲ್ಲಿ ತುಂಬ ಇತಿಹಾಸವಾಗಿ ಇವಾಗ ಒಂದು 100 ವರ್ಷ ಮೇಲೆ ಆಯಿತು. ಇವಾಗ ಇನ್ನೂ ಇಂಪ್ರೂವ್ ಆಗಿದೆ. ಆ ಅಮ್ಮ ಎಲ್ಲರಿಗೂ ಅನುಕೂಲ ಮಾಡಿದ್ದಾಳೆ. ನಾವು ನೋಡಿ ನಾನು ನಮ್ಮ ಮೊಮ್ಮಗ ನನ್ನ ಮಗಳು ನಮ್ಮ ಮಕ್ಕಳು ಎಲ್ಲ ಮೊಮ್ಮಕ್ಕಳು ಎಲ್ಲ ಬಂದಿದ್ದೀವಿ. ಈ ಅಮ್ಮನ ಸೇವೆ ಮಾಡಿಕೊಂಡು ಸಂತೋಷವಾಗಿ ಹೋಗ್ತಾ ಇದ್ದೀವಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ತಾವು ನೀವು ಬಂದು ಆ ಅಮ್ಮನ ದರ್ಶನ ಮಾಡಿ ಒಳ್ಳೇದಾಯ್ತದೆ, ಬಂದೋಗಿ. ಅಂದರೆ ಒಂದು ವ್ಯತ್ಯಾಸ ಏನಂದರೆ ಇಲ್ಲಿ ಕೋಳಿ ಕುಯ್ತಾರೆ ಈ ದೇವಸ್ಥಾನಕ್ಕೆ. ಫಸ್ಟ್ ಅಲ್ಲೋಗಿ ಬರಬೇಕಿಲ್ಲ, ನೀವು ಅಟ್ಟಿಲಕ್ಕಮ್ಮಗೆ ಹೋಗಿ ಅಲ್ಲಿ ಏನು ಇದ್ದಿದ್ರು ಪೂಜೆ ಮಾಡಿಕೊಂಡು ಬರಬೇಕು. ಸೊ ಹಿಂದೆ ಇದು ಫುಲ್ಲು ದೇವಸ್ಥಾನ ಏರಿಯಾ. ಇಲ್ಲಿ ಕೋಳಿ ಮರಿ ಎಲ್ಲ ಕುಯ್ತಾರೆ. ಅಮ್ಮನಿಗೆ ಅಲ್ಲಿ ಅಟ್ಟಿಲಕ್ಕಮ್ಮನಿಗೆ ಅದೆಲ್ಲ ಇಲ್ಲ. ಪೂಜೆ ಮಾಡಿಕೊಂಡು ಆ ಅಮ್ಮನ ಆಶೀರ್ವಾದ ತಗೊಂಡು ಬರ್ಬೋದು. ಮೊಡ್ಲಕ್ಕೆ ಎಲ್ಲ ಅನುಕೂಲ ಮಾಡ್ತಾಳೆ ಅಮ್ಮ. ನಿಮಗೂ ಒಳ್ಳೇದಾಗುತ್ತೆ. ಹಾಗಾದರೆ ಸಿಗ್ತೀನಿ ನಾನು ಅಜ್ಜಿ. ನೋಡ್ತೀವಿ ಈಗ ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು. ಅಜ್ಜಿ ಊಟ ಮಾಡಿ ಏನು ಬೇಕು ನಿಮಗೆ? ಚಿಕನ್ ಬೇಕಾ, ಬಿರಿಯಾನಿ ಬೇಕಾ? ತಾಯಿಯಲ್ಲಿ ಏನು ಅನುಕೂಲ ಕೊಡ್ತಾಳೆ ಹಂಗೆ ಹೋಗ್ತಾ ಇರೋದು. ಅಮ್ಮನ ಹೆಸರು ಹೇಳ್ಕೊಂಡು ಹೋಗ್ತೀವಿ. ಏನೋ ತಾಯಿ ಒಳ್ಳೇದು ಮಾಡ್ತಾಳೆ. ನೀವು ಬಂದು ತಾವು ಬಂದು ಹೋಗಿ. ಬಾಯ್ ಮಾಡಿಬಿಡಿ. ಬಾಯ್ ಬಾಯ್. ಹಾಂ